ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನ, ಹಾನಗಲ್ಲ ಕುಮಾರ ಶಿವಯೋಗಿಗಳನ್ನು, ನಮ್ಮ ಕಡಕೊಳ ಕಂಕನವಾಡಿ ಕ್ಷೇತ್ರದ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಶ್ರೀ ಗುಹೇಶ್ವರರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ನಮ್ಮ ನಿಮ್ಮೆಲ್ಲರ ಪರಮಾರಾಧ್ಯ ಗುರುವರ್ಯರಾದ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಸಹಿತ ಸ್ಮರಣೆಯನ್ನು ಮಾಡಿ, ಈ ಕಾರ್ಯಕ್ರಮ ದ್ವಾರಬಾಗಿಲ ಉದ್ಘಾಟನೆಯನ್ನು ಮಾಡಿ ದಯಮಾಡಿಸಿರ್ತಕ್ಕಂಥ ಶ್ರೀಶೈಲ ಜಗದ್ಗುರುಗಳ ಪಾದಗಳಿಗೆ, ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಮಾರ್ಗದರ್ಶಕ ಗುರುಗಳಾದ ಶಟಸ್ಥಲ ಬ್ರಹ್ಮಿ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ, ಕೊಣ್ಣೂರು ಮಠ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಹಳ ಸುಂದರವಾದ ನಮ್ಮ ಕಂಕಣವಾಡಿ ಒಂದು ಎಲ್ಲ ಭಕ್ತರ ಒಂದು ಆಸೆ ಕನಸಿತ್ತು, ಇಲ್ಲೊಂದು ದ್ವಾರ ಬಾಗಿಲು ಆಗಬೇಕು ಅಂತ ತಿಳ್ಕೊಂಡು ನಮ್ಮ ಗುರುಗಳು ಹಿಡ್ಕೊಂಡು ಎಲ್ಲ ಭಕ್ತರ ಒಂದು ಕನಸಿತ್ತು. ಆ ಕನಸನ್ನು ನನಸು ಮಾಡಿರ್ತಕ್ಕಂಥವ್ರು ಯಾರಂತಂದ್ರೆ ಅದು ನಮ್ಮ ಈಶ್ವರ ಗಿರಿಮಲ್ಲಪ್ಪ ಹೊಸೂರವರು. ಅವರ ಇರುವ ದಂಪತಿಗಳಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಂಕನವಾಡಿಯ ಎಲ್ಲ ಶರಣ ತಂದೆ ತಾಯಂದರೆ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗ ಕುಂತು ಕೇಳುವಷ್ಟು ತಾಳ್ಮೆ ನಿಮಗೂ ಇಲ್ಲ ಐತ್ಯಾ? ಕೇಳ್ತೀರ? ಯವ್ವ ಎಂಥ ಭಕ್ತರದಿರಿ ಯವ್ವ ನೀವು. ನಮಗೆ ನಿಮ್ಗೆ ಬಿಡ್ಲಾರ ಕರ್ಮ ಇದೆ. ಈಗ ಎಲ್ಲರೂ ಬಂದವರು ಮಾತಾಡಿ ಹೋದ್ರು ದೊಡ್ಡವರು. ಆದ್ರೆ ನಮ್ದು ಹೋಗಂಗಿಲ್ಲ ಪರಿಸ್ಥಿತಿ. ಯಾಕಂದ್ರೆ ನಮ್ದು ನಿಮ್ದು ಬಿಡ್ಲಾರ ನಂಟಾಯ್ತಿರಲ್ಲ. ತವ್ರ ಮನಿ ಇದು ನಮಗೆ. ನಾವು ಎತ್ತು ಹೋದ್ರೆ ನಡೆಯಂಗಿಲ್ಲ, ಮುಗಿ ಸಂಪೂರ್ಣ ಮಾಡೇ ಹೋಗ್ಬೇಕು. ಅದರ ಸಲುವಾಗಿ ನಮ್ಮ ಕಡ್ಕೊಳದೊಳಗೆ ಮದುವೆ ನಡೆದ ನಮ್ಮ ಮಠದ ಕಾಸಾ ಭಕ್ತರು ಮುತ್ತರಕ್ನವರು ಅವ್ರು ಫೋನ್ ಮೇಲೆ ಫೋನ್ ಅಲ್ಲಿ ಕರೆಕ್ಟ್ ಅಕ್ಕಿ ಕಾಳು ಟೈಮಿಗೆ ನಾವು ಇರಬೇಕು. ಕಡ್ಕೊಳದೊಳಗ ಅಲ್ಲಿ ಕಂಕನವಾಡಿ ಒಳಗೆ ಯಾವುದೇ ಲಗ್ನ ಆದ್ರೂ ಸಹಿತ ನಾವು ಅಕ್ಕಿ ಕಾಳಕ್ಕೆ ಇರಬೇಕು. ಅದು ನಮ್ಮ ಎಲ್ಲ ಭಕ್ತರು ನಮ್ಮ ಮೇಲೆ ಒಂದು ಪ್ರೇಮ, ಅಷ್ಟು ಪ್ರೇಮ ಭಕ್ತಿಯನ್ನ ಇಟ್ಕೊಂಡಿದ್ದಾರೆ. ಅಂತ ಒತ್ತಡ ಇದ್ರು ಸಹಿತ ನೀವು ಎಷ್ಟು ಜನಸಂಖ್ಯೆ ಒಳಗೆ ಸೇರಿದ್ದೀರಾ, ಕುಂಭ ಕಳಸ ಬಿಸಿಲೊಳಗೆ ಹೊತ್ಕೊಂಡ ಎಷ್ಟು ಭಕ್ತಿಯಿಂದ ನೀವೆಲ್ಲರೂ ಸಹಿತ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀರಾ. ನಮ್ಮ ಹಿರಿಯರು ನೋಡಿ ನಿಮಗೆಲ್ಲ ಜ್ಯೂಸಿನ ವ್ಯವಸ್ಥೆ ಮಾಡ್ಯಾರ. ಕುಂತಲ್ಲಿ ಜ್ಯೂಸ್ ಬರಕತ್ತದ, ಎಲ್ಲರೂ ತಂಪು ಹಾಲು ಅಂತ ತಿಳ್ಕೊಂಡು. ನಮ್ಮ ಹಿರಿಯರು ಅಂದ್ರೆ ಒಂದು ಇಂಜಿನಿಯರಿಂಗ್ ಇತ್ತಂಗೆ ನಮ್ಮ ಹಿರಿಯರು, ನಮ್ಮ ಕಂಕನವಾಡಿ ಹಿರಿಯರು ಅಂದ್ರೆ ಏನರ ಒಂದು ಏನರ ಒಂದು ವಿಶೇಷತೆ ಮಾಡ್ತಿರ್ತಾರೆ ಅಂತ ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ನಾ ಇಲ್ಲಿ ಬಂದಾಗ ಒಂದು ಕೇಳ್ತಿದ್ದೆ, ಇದನ್ನ ಯಾರು ಕೊಡಿಸ್ಯಾರ, ಇದನ್ನ ಯಾರು ಕಟ್ಟಾಕತ್ತಾರ ಅಂತ ತಿಳ್ಕೊಂಡು ಎಲ್ಲ ಹಿರಿಯರು ಹೇಳ್ತಾರೆ ಈಶ್ವರ ಹೊಸೂರವರು ಅಂತದಾರ್ರಿ, ಅವ್ರು ಇದನ್ನ ಕಟ್ಟಾಕತ್ತಾರ. ಒಬ್ಬರ ಕೊಟ್ಟಾರ ಎಲ್ಲ ದಾನ ಅಂತ ಕೇಳಿದೆ. ಹೌದ್ರಿ, ಒಬ್ಬರ ಕೊಟ್ಟಾರ ಅಂತ ತಿಳ್ಕೊಂಡು ನಮ್ಮೆಲ್ಲರೂ ಹಿರಿಯರು ಹೇಳಿದಾಗ ನನಗೆ ಎಷ್ಟು ಆನಂದ ಆಯ್ತಂದ್ರೆ ಇವತ್ತಿಗೂ ಇಂಥ ದಾನಿಗಳದಾರೇನೋ ಅಂತ ನನಗೆ ಅನ್ನಿಸ್ತೈತಿ. ನೋಡ್ರಿ, ಭಗವಂತ ಎಲ್ಲರಿಗೆ ಭಾಳ ಕೊಟ್ಟಿರ್ತಾನ, ಆದ್ರೆ ಕೊಡು ಗುಣ ಯಾರಿಗೆ ಇರಂಗಿಲ್ಲ. ಏನೆಲ್ಲ ನಾವೆಲ್ಲ ಸತ್ತ ಮೇಲೆ ಎಲ್ಲ ಒಯ್ತೀನಿ ಅನ್ನೋ ಪ್ರಮೇಯದೊಳಗೆ ನಾವೆಲ್ಲರೂ ಸಹಿತ ಇವತ್ತಿನ ದಿವಸ ಜಿಪುಣತನ ಮಾಡಿ ಇವತ್ತಿನ ದಿವಸ ಬದುಕ್ತಾ ಇದ್ದೀವಿ. ಒಟ್ಟ ತಾನಿಲ್ಲ, ಧರ್ಮ ಇಲ್ಲ, ಏನೇನೂ ಇಲ್ಲ. ಆದ್ರೆ ಇವರೆಲ್ಲ ಇದ್ರು ಸಹಿತ ಸಮಾಜಕ್ಕೋಸ್ಕರ ನಾವೇನಾದ್ರೂ ಕೊಡಬೇಕು, ಇಲ್ಲಿ ಒಳ್ಳೆ ಕೆಲಸಗಳು ನಡಿಬೇಕಂತ ತಿಳ್ಕೊಂಡು ಈ ದ್ವಾರ ಬಾಕಲಕ್ಕೋಸ್ಕರ 25 ಲಕ್ಷಗಳು ಕೊಟ್ಟಾರಲ್ಲ, ಇದು ಬಹಳ ಅದ್ಭುತ. ಇದೆ ಅಷ್ಟೇ ಅದ್ಭುತ, ದ್ವಾರ ಬಾಕಲು ಸಹಿತ ಬಹಳ ಅದ್ಭುತ ಆಗ್ಯದ. ಎಲ್ಲರ ಬ್ಯಾರೆ ಊರಾಗ ಏನ್ರ ದ್ವಾರ ಬಾಕಲ ಒಂದು ಮಾಡ್ತಾರಂದ್ರ ಅದು ಎಲ್ಲಿ ಮಾಡ್ಬೇಕಂದ್ರೆ ಅದು ಕಂಕನವಾಡಿ ದ್ವಾರ ಬಾಕಲವನ್ನು ನೋಡೇ ಮಾಡ್ಬೇಕು. ಅಷ್ಟು ಅದ್ಭುತವಾಗಿ ಅದನ್ನ ತಯಾರು ಮಾಡಿದಾರ. ನೋಡಿ, ಬರೀ ಕಲ್ಲಿಂದ ಐತದ, ಭಾಳ ವಿಶೇಷ ಅನ್ಸಾಕತ್ತದ ಅದನ್ನ ದ್ವಾರ ಬಾಕ್ಲ ನೋಡಿದ್ರೆ. ಯಾವ ಇಂಜಿನಿಯರಿಂಗ್ ಅದನ್ನ ಮಾಡ್ಯಾರೋ ಗೊತ್ತಿಲ್ಲ, ಅದ್ಭುತವಾಗಿ ಅದನ್ನ ತಯಾರು ಮಾಡಿದ್ದಾರೆ. ಅದನ್ನ ನೋಡಿ ಭಾಳ ಖುಷಿ ಆತ. ಎಲ್ಲ ಅದ್ಭುತ ಅಂತ ನಾ ಹೇಳ್ತಿದ್ದೆ. ಈಗ ತಾಜ್ ಮಹಲ್ ಕಟ್ಟಿದ ಅದ್ಭುತ, ಗೋಲ್ ಗುಮ್ಮಟ್ ಕಟ್ಟಿದ ಅದ್ಭುತ, ಹಂಪಿ ಒಳಗ ಕಲ್ಲಿನ ಕೋಟೆ ಕಟ್ಟಿದ ಬಹಳ ಅದ್ಭುತ ಅಂತ ನಾವೆಲ್ಲ ನೋಡ್ತಿದ್ದೇವೆ. ಆದ್ರೆ ನಿಜವಾದ ಅದ್ಭುತಗಳು ಅವಲ್ಲ. ಯಾಕಂದ್ರ ಅವೆಲ್ಲ ಯಾರು ಕಟ್ಟ್ಯಾರ ಅಂತಂದ್ರೆ ತಾಜ್ ಮಹಲ್ ಕಟ್ಟಿದವರು ಒಬ್ಬ ರಾಜ ಕಟ್ಟ್ಯಾನ, ಗೋಲ್
ಮಠ ಕಟ್ಟಿದ್ದು ಅದು ಒಬ್ಬ ರಾಜ ಕಟ್ಟ್ಯಾನ. ಅವರಿಗೆ ಬಂಗಾರ ವಜ್ರ ವೈಡೂರ್ಯಗಳು ಬಹಳಷ್ಟಿತ್ತು. ಅವ್ರು ಕಟ್ಟಿದ್ ನಿಜವಾದ ಅದ್ಭುತ ಅಲ್ಲ. ಏನು ದ್ವಾರ ಬಾಕಲ ಕಟ್ಟಿರಲ್ಲ ನಾವು ಕಂಕಣವಾಡಿ ಒಳಗ, ಅದು ನಿಜವಾದ ಅದ್ಭುತ. ಯಾಕಂತಂದ್ರ ಎಲ್ಲ ಇದ್ರು ಸಹಿತ ಅವ್ರ ಹೃದಯದೊಳಗ ಒಂದು ಗುಹೇಶ್ವರನ ಮೇಲೆ ಒಂದು ಹೃದಯದೊಳಗ ಭಕ್ತಿ ಇಟ್ಕೊಂಡ ನಮ್ಮ ಈಶ್ವರ ಅವರು ಇದನ್ನ ದ್ವಾರ ಮಕ್ಕಳ ಕಟ್ಟ್ಯಾರಲ್ಲ, ಇದು ನಿಜವಾದ ಅದ್ಭುತ ಅಂತ ತಿಳ್ಕೊಂಡ ಹೇಳಕ್ ನಾನು ಬಹಳ ಅಭಿಮಾನ ಅನ್ನಿಸ್ತದ. ಅದಕ್ಕೆ ಅವರ ಸೇವೆ ಸದಾಕಾಲ ಈ ಸಮಾಜಕ್ಕೆ ದೊರೆಯಲಿ ಅಂತಕ್ಕಂಥದ ಅವರಿಗೆ ಶುಭವನ್ನ ಹಾರೈಸಿ ಗುಹೇಶ್ವರನ ಆಶೀರ್ವಾದ ಸದಾಕಾಲ ಅವ್ರನ್ನ ರಕ್ಷಿಸ್ಲಿ, ಅವರ ಆಶೀರ್ವಾದ ಅವ್ರ ಮೇಲೆ ಸದಾಕಾಲ ಇರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಇನ್ನೊಂದು ಇಚ್ಛೆ ನಮ್ಮ ಹಿರಿಯರ ನಾ ಇಟ್ಟಿದ್ದೆ. ಹಿರಿಯರ ಇನ್ನೊಂದು ಇಚ್ಛೆ ಮೊನ್ನೆ ಬಂದಾಗ ಹೇಳಿದೆ ನಾನು, ತೀರ್ ಒಂದ್ ಎಳದ ಬಂದ ನೋಡು ಸ್ವಾಮಿ ಒಳ್ಳೆ ನಮ್ಮ ತಾಯಂದ್ರ ನಗತ್ತ. ಎಲ್ಲಿ ಹೋದ್ರು ನಾ ಮರ್ಯಾವ ಸ್ವಾಮಿನ ಅಲ್ಲ, ನಮ್ಮ ಅಜ್ಜಾರು ಮರತರು ಮರ್ಯಾವ, ನಾ ಮರ್ಯಾವ ಅಲ್ಲ. ಒಮ್ಮೆ ಹಿಡ್ಕಂದ್ರೆ ಆಗೋ ಮಟ್ಟ ಬಿಡಂಗಿಲ್ಲ. ಹಂಗ ನಮ್ಮ ಹಿರಿಯರಿಗೆಲ್ಲ ಹೇಳಿದೆ ನಾನು, ಅದೊಂದು ತೇರ್ ಒಂದ್ ಆಗ್ಬಿಟ್ರೆ ಎಲ್ಲ ದ್ವಾರ ಬಾಕಲಾಯ್ತು, ಗುಡಿ ಅಂತೂ ಹತ್ತುಬತ್ತು ಕಟ್ಟೇರಿ, ನಾವ್ ಇರ್ಕೊಳಕ್ ಬಂದವ್ರಿಗೆ ಇರ್ಕೊಳಕ್ ರೂಮಿನ ವ್ಯವಸ್ಥೆ ಬಹಳ ಹತ್ತುಬತ್ತು ಮಾಡಿರಿ. ಅದಕ್ಕೆ ತೇರ್ ಒಂದ್ ಹಾಕ್ಬೇಕು ಅನ್ನೋದಿತ್ತು, ದಾನಿಗಳ ಕೊರತೆ ಐತೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನಮ್ಮ ಈಶ್ವರ ಅವ್ರು ನೀವು ತೇರು ಮಾಡ್ತೀರಿ ಅಂದ್ರ ಆ ತೇರು ನಿರ್ಮಾಣ ಮಾಡಕ್ಕೂ ಸಹಿತ ನಾ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ತಿಳ್ಕೊಂಡು ಈಗಾಗಲೇ ಒಪ್ಕೊಂಡ್ಬಿಟ್ಟಾರ. ಮುಂದಿನ ವರ್ಷ ತೇರು ಎಳದ ಬಿಡೋದು. ಒಡಾಕ್ ಅವ್ರು ರೆಡಿ ಆಗ್ಯಾರ, ಮಾಡೋರಂತೂ ರೆಡಿ ಅದಾರ. ಇಲ್ಲೇ ನಿನ್ನೆ ನಾನು ಇದಕ್ಕೆ ಹೋಗಿದ್ದೆ, ಸಾವಳಿಗೆ ಒಳಗೆ ಪಾದಯಾತ್ರೆ ಮಾಡುವಾಗ ಅಲ್ಲಿ ಒಬ್ಬರು ಬಡಿಗೆರ ಅದಾರ, ತುಂಗಳ ಬಡಿಗೆರ ಅಂತ ತಿಳ್ಕೊಂಡು ಬಹಳಷ್ಟು ಮಠಗಳಿಗೆ ಅವರು ತೇರನ್ನು ಮಾಡಿ ಕೊಟ್ಟು ಕಳಿಸ್ಯಾರ. ಇಡೀ ಎಲ್ಲಾ ರಾಜ್ಯದೊಳಗ ಬೇರೆ ರಾಜ್ಯಕ್ಕ ಎಷ್ಟೋ ದೇವಸ್ಥಾನಗಳಿಗೆ ಮಠಗಳಿಗೆ ಬಹಳ ಅದ್ಭುತವಾಗಿ ಅವರು ತೇರನ್ನು ಮಾಡಿ ಕೊಟ್ಟು ಕಳಿಸಿದ್ದಾರೆ. ಬಹಳ ಅದ್ಭುತ ನಿರ್ಮಾಣ ಮಾಡ್ತಾರ. ನೀವೆಲ್ಲ ಹಿರಿಯರು ತಯಾರಾದ್ರ ಆ ತುಂಗಳ ಬಡಿಗೆರ ಅವ್ರು ಇಲ್ಲೇ ಸಾವಳಿಗೆ ಒಳಗ ಅಲ್ಲಿ ಹೋಗಿ ತೇರ ನಿರ್ಮಾಣಕ್ಕ ಅಲ್ಲೆಲ್ಲರೂ ಹೋಗಿ ಕೇಸಿಂದ ಅದನ್ನ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡೋಣ. ಮುಂದಿನ ವರ್ಷ ನೀವು ಎಲ್ಲರ ತಯಾರು ಹೇಳುವಂಗ ಆ ಗುಹೇಶ್ವರ ನಮಗೆಲ್ಲ ಶಕ್ತಿ ಕೊಡ್ಲಿ ಅಂತಕ್ಕಂಥ ಹೇಳಿ ನಾವು ಹೇಳ್ರವ ಹಿರಿಯರ ಮಾಡೋಣ್ರಿ. ಈಗ ಮಾಡೋಣ ಅಂದ್ರೆ ಬಹಳ ಖುಷಿ ಆದ್ಮೇಲೆ ಅದಕ್ಕೆ ಅದೊಂದು ಆಗ್ಬೇಕು. ನಾ ಮನಸ್ಸು ಮಾಡಿದ್ರೆ ರೀ ಅವ್ರಿಗೆ ಇಲ್ಲೇ ಕುಂತಾರೆ ಈಶ್ವರ ಅವರು. ಅವ್ರಿಗೆ ನಾವೊಂದು ನಮ್ಮ ಓಲೆ ಮಠ ಐತಿ, ಓಲೆ ಮಠನು ಎಲ್ಲ ನೀರು ಬಿಟ್ಟು ಸೋರಾಕತ್ತದ, ನಮಗೂ ಇರ್ಕೊಳಕ ವ್ಯವಸ್ಥೆ ಸರಿಯಾದ ಇಲ್ಲ. ನೀವೆಲ್ಲ ನೋಡ್ರಿ, ಮಳೆ ಬತ್ತಂದ್ರ ನೀರ್ ಸೋರ್ತದ, ನಾವು ಮಕ್ಕಳ್ರೂ ನೀರ್ ಸೋರ್ತದ. ಬಂದ ಭಕ್ತಾದಿಗಳಿಗೆ ಇರ್ಕೊಳಕ್ ವ್ಯವಸ್ಥೆ ಇಲ್ಲ. ಈ ಬಹಳ ಅಸ್ತವ್ಯಸ್ತ ಐತಿ ಮಠದಾಗ. ಅವ್ರಿಗೆ ನಾ ಮನಸ್ಸು ಮಾಡಿದ್ರೆ ಅವ್ರಿಗೆ ಕೇಳ್ಬೇಕ, ನಮ್ಮ ಮಠಕ್ಕೆ ಕೊಡ್ರಿ, ನಮ್ಮ ಮಠ ಇಂಪ್ರೂವ್ಮೆಂಟ್ ಮಾಡೋಮು, ನಮ್ಮ ಮಠಕ್ಕೆ 8 ಲಕ್ಷ ದಾನ ಮಾಡ್ರಿ, ನನ್ನ ಮಠಕ್ಕೆ ರೂಮ್ ಕಟ್ಟಿಸ್ಕೊಡ್ರಿ ಅಂತ ಅವ್ರಿಗೆ ಕೇಳ್ಬೇಕಾಗಿತ್ತು. ನನ್ನ ಮಠ ಕಟ್ಟುವಂತ ಉದ್ದೇಶ ನನಗಿಲ್ಲ, ನಾ ಗುಡಿಸಲ್ದೊಳಗೆ ಇರ್ಬೇಕನ್ನುವಂತ ಮನಸ್ಥಿತಿಯಲ್ಲಿ ಇರುವಂತ ಸ್ವಾಮಿ ಇದೀನಿ ನಾನು. ನಾ ಕೇಳ್ರಲ್ಲಿ ಇನ್ನೇ ಒಂದು ಮನೆಗೆ ಹೋಗಿದ್ದೇವೆ, ಅಲ್ಲಿ ಯಾವ ಮನೆ ಇರೋದು ಗುಡಿಸ್ಲಾ ಕಟ್ಟ್ಯಾರಲ್ಲ, ಉದ್ದಾರ ಅವ್ರ ಮನೆ ಏನ್ರಿ, ಅದ್ರ ಮುಂದೆ ಗುಡಿಸ್ಲಾ ಕಟ್ಟ್ಯಾರಲ್ಲ. ನನಗ ಯಾವ ಮಠಕ್ಕೆ ಹೋಗಿ ಅಂತ ಮಠದಂಗ ದೊಡ್ಡ ಐಫೈ AC ರೂಮ್ ಕಟ್ಟಿಸ್ಬೇಕು ಅನ್ನುವಂತ ಇಚ್ಛೆ ಇಲ್ಲ. ಆ ಗುಡಿಸ್ಲಕ್ಕೆ ಹೋಗಿ ಅವಾಗ ನಾ ಫೋಟೋ ಹೊಡ್ಕೊಂಡಿನಿ. ಅವ್ರ ಮನೆಗೆ ಪಾದಯಾತ್ರೆಗೆ ಹೋದಾಗ ಅವಾಗ ಫೋಟೋ ಹೊಡ್ಕೊಂಡು ನಾನು ಇಟ್ಕೊಂಡಿನಿ. ಅವ್ರಿಗೂ ಹೇಳಿ ನಾನು, ನನಗೆ ಇರ್ಕೊಳಕ್ ರೂಮ್ ಎಂತ ಕನಸು ಐತೆ ಅಂತಂದ್ರ ಆ ಗುಡಿಸ್ಲ ಏನ್ ಕಟ್ಟಿರಲ್ಲ ಅಂತ ಗುಡಿಸಲ್ದೊಳಗೆ ನಾ ಸಾಯಿ ಮಠ ಬದುಕ್ಬೇಕು. ಅದ್ರಾಗಿರೋ ಆನಂದ ಯಾವ ದೊಡ್ಡ AC ರೂಮ್ದಾಗ ದೊಡ್ಡ ಎದರಾಗೂ ಇಲ್ಲ. ಈ ಬ್ಯಾಸಗಿ ಒಳಗೆ ಹಳಿ ಕಟ್ಟಿಗೆ ಮನಿಗಳು ನೋಡ್ರಿ ಎಷ್ಟು ತಂಪು ಇರ್ತಾವ. ಈಗೆಲ್ಲ RCC ಮನಿಗಳು ನೋಡ್ರಿ ಎಷ್ಟು ಫ್ಯಾನ್ ಹಚ್ಚಿದ್ರು ಸಹಿತ ಈಟ್ ಇರಾಕಾಗಂಗಿಲ್ಲ ಮನ್ಯಾಗೀಗ. ಅಂತ ತಗೊಂಡೇನಿಲ್ಲ, ಆರಾಮಾದ. ಅವ್ರಿಗೆ ನಾ ಹೇಳಿದ್ರೆ ಅವ್ರು ಮನಸ್ಸು ಮಾಡಿದ್ರೆ ಅವ್ರು ಈಗ ಕೇಳ್ಬಿಟ್ರೆ ಅವರು ನಮ್ಮ ಮಠಕ್ಕೆ ಕೊಟ್ಟ ಬಿಡ್ತಾರ. ನನಗದು ಆಸೆ ಇಲ್ಲ. ನಮ್ದು ಕಟಕೋಳ ನಮ್ಮ ಕಂಕಣವಾಡಿ ಓಲೆ ಮಠ ಬೇರೆ ಇಲ್ಲ. ಇಲ್ಲಿ ಏನಾದ್ರೂ ಕಂಕಣವಾಡಿಗೆ ತೇರ್ ಮಾಡಿದ್ರ ಅದು ನಮ್ಮ ಓಲೆ ಮಠಕ್ಕೆ ತೇರ್ ಮಾಡ್ಬೇಕ ನನಗೆ ಖುಷಿ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ. ಇದು ಇಂಪ್ರೂವ್ಮೆಂಟ್ ಆದ್ರೆ ನನ್ನ ಮಠ ಇಂಪ್ರೂವ್ಮೆಂಟ್ ಆದಂಗ ಅಂತ ಮನೋಭಾವಗಳು ಅಂತ ಸ್ವಾಮಿ ನಾನು ಅದೇನೆ. ಅದರ ಸಲುವಾಗಿ ಮುಂದಿನ ವರ್ಷ ಗುಹೇಶ್ವರನ ಜಾತ್ರೆಗೆ ಆ ತೇರನ್ನು ಎಳೆಯುವಂತ ಒಂದು ಕಾರ್ಯವನ್ನ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡೋಣ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ, ನಮ್ಮ ಕಾಲದೊಳಗಿರುವಾಗ ಇಂಥ ಒಳ್ಳೆ ಕೆಲಸ ಮಾಡಿದ್ರ ಆ ಗುಹೇಶ್ವರ ನಮ್ಗೆಲ್ಲರಿಗೂ ಸಹಿತ ಆಶೀರ್ವಾದ. ಅಲ್ಲಂತರೂ
ಬಹಳ ಅದ್ಭುತ ಶಕ್ತಿ ಐತಿ ಗುಹೇಶ್ವರನ ಶಕ್ತಿ ಅಂತೂ. ನಾ ಯಾಕಂದ್ರ ಮೊದಲು ವಸ್ತಿ ಇದ್ದಿದ್ದಿಲ್ಲ, ಮೊನ್ನೆ ಈ ಊರಾಗ ಕಾರ್ಯಕ್ರಮ ಮಾಡುವಾಗ ಅಲ್ಲಿ ವಸ್ತಿಗೆ ಬಂದಾಗ ನನಗೆ ಎಷ್ಟು ಆನಂದ ಆಯ್ತಂದ್ರ ಎಂತ ಚಿಂತೆಗಳು ಯಾರಿಗೂ ಬಿಟ್ಟಿಲ್ಲ. 108 ಟೆನ್ಷನ್ ಇರ್ತಾವ, ಎಲ್ಲರಿಗೂ ಇರ್ತಾವ, ನಮಗೂ 108 ಟೆನ್ಷನ್. ಯಾಕಂದ್ರೆ ನಮ್ಮ ಮಠ ಬೆಳೆಸ್ಬೇಕು, ಎಲ್ಲ ಭಕ್ತರನ್ನ ಉದ್ಧಾರ ಮಾಡ್ಬೇಕು. ಆದ್ರೆ ನಾ ಎಲ್ಲ ಅರ್ಥ ಮಾಡ್ಕೋರಿ, ಸುಮಾರು 21 ಊರೊಳಗೆ ನಾವು ಕಾರ್ಯಕ್ರಮ ಮಾಡಿದ್ರೆ 22ನೇ ಊರು ಸಾವಳಗಿ ಗ್ರಾಮದೊಳಗೆ ನಡೆದದ. 22 ಗ್ರಾಮದೊಳಗ ಸುಮಾರು ಎಷ್ಟು ಜನರಿಗೆ ನಾ ಕುಡಿಯುವುದನ್ನು ಬಿಡಿಸಿನಿ ಅಂತಂದ್ರ ಅಂಕಿಗಳ ಪ್ರಕಾರ ಸುಮಾರು 2,000ಕ್ಕಿಂತ ಹೆಚ್ಚು ಜನಗಳ ಒಂದು ದುಶ್ಚಟವನ್ನು ನಾನು ಬಿಡಿಸಿನಿ ಅಂತಕ್ಕಂಥ ಆತ್ಮವಿಶ್ವಾಸ ಅದು ನನಗಿದೆ. ಈ ಊರೊಳಗೂ ಸಹಿತ ಎಷ್ಟೋ ಜನಕ್ಕೆ ಬಿಡ್ರಿ ಬಿಡ್ರಿ ಅಂತ ಬಿಡಿಸಿನಿ, ಬಿಟ್ಟಾರ ಇಲ್ಲೇವ ಒಳ್ಳೆ ಸ್ಟಾರ್ಟ್ ಮಾಡ್ಯಾರ, ನಾವು ಊರು ಬಿಟ್ಟು ಹೋಗೋಣ ಹಲೋ ಬಿಟ್ಟಾರ ಅಂತ ತಿಳ್ಕೊಂಡ ಒಂದಿಷ್ಟು ಮಂದಿ ತಾಯಂದ್ರ ನನಗೆ ಭೇಟಿ ಆಗಕ್ ಬರ್ತಿರ್ತಾರ. ಅಜ್ಜಾರ ನಮ್ಮ ಗಂಡ ಬಹಳ ಕುಡಿತಿದ್ದಾರೆ, ನೀವು ಹೇಳಿದ್ರಿಂದ ಅವ್ರು ಸಂಪೂರ್ಣ ಕುಡಿಯುವುದನ್ನು ಬಿಟ್ಟಾರೆ ಅಂತ ತಿಳ್ಕೊಂಡು ಕಂಕಣವಾಡಿ ತಾಯಂದ್ರ ಬಂದ್ ಹೇಳಿದಾಗ ನನಗೆ ಎಷ್ಟು ಆನಂದ ಆಯ್ತಂದ್ರೆ ನಾವು ಮಾಡಿದ್ದು ಕೂಡ ಸಾರ್ಥಕತೆ ಆಯ್ತು ಅನ್ನುವಂತ ಮನೋಭಾವ ನಮ್ಮಲ್ಲಿ ಬಂದದ. ಸುಮಾರು ನಮ್ದು ಈಗ 22 101 ಊರು ಮಾಡ್ಬೇಕನ್ನುವಂತ ಸಂಕಲ್ಪ ಅದ. ಯಾಕೆ ನಾ ಎದರಂಗಿಲ್ಲ ಅಂದ್ರೆ ನಮ್ಮ ಕಂಕಣವಾಡಿ ಭಕ್ತರು ನನ್ನಿಂದ ಅದಾರ, ಗಟ್ಟಿ ಭಕ್ತರು ನನ್ನಿಂದ ಅದ, ಎದಕ್ಕೂ ನಾ ಜಗ್ಗಂಗಿಲ್ಲ ಬಗ್ಗಂಗಿಲ್ಲ. ಯಾಕಂದ್ರೆ ನಮ್ಮ ಹಿರಿಯರು ನನ್ನಿಂದ ಅದಾರ, ನಮ್ಮ ಕಂಕಣವಾಡಿ ಭಕ್ತರು ನನ್ನ ಹಿಂದ ಅದಾರ ಅನ್ನುವಂತ ಆತ್ಮವಿಶ್ವಾಸ ಈ ಸ್ವಾಮಿ ಹತ್ರ ಸದಾಕಾಲ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಈ ದ್ವಾರ ಬಾಗಿಲ ಉದ್ಘಾಟನೆ ಮಾಡಿದ್ದೀರ. ಅವರಿಗೆ ಮಕ್ಕಳ ಭಾಗ್ಯ ದೊರಕಿ ಅವರಿಬ್ಬರ ದಂಪತಿಗಳಿಗೂ ಸಹಿತ ಮಕ್ಕಳಿಲ್ಲ, ಅವ್ರಿಗೆ ಮಕ್ಕಳಾಗಿಲ್ಲ. ಆದ್ರೆ ನಾ ಅವ್ರಿಗೆ ಹೇಳಕ್ ಇಚ್ಛಾ ಪಡ್ತೇನೆ, ನಿಮ್ಗ ಈಶ್ವರ ಅವ್ರಾಗಿರ್ಬೋದು, ನಮ್ಮ ರಾಜೇಶ್ವರಿ ತಾಯಿ ಅವ್ರಿಗಾಗಿರ್ಬೋದು, ನನಗ ತಾಯಿ ಇದ್ರು ಸಹಿತ ನಾ ತಾಯಿಯನ್ನು ನೀವು ನನಗ ತಂದೆ ತಾಯಿಗಳಲ್ಲ ಅಂತ ತಿಳ್ಕೊಂಡು ಅವ್ರನ್ನ ನಾ ಬಿಟ್ಟು ಈ ಸಮಾಜ ಸೇವಾ ಮಾಡಕ್ ಬಂದೀನಿ. ಆ ಇರುವ ದಂಪತಿಗಳಿಗೆ ನಾ ಏನ್ ಕೇಳ್ಕೊತೀನಿ ಅಂತಂದ್ರ, ನಿಮಗ ಮಕ್ಕಳಿಲ್ಲ ಅಂತ ನೀವೇನೋ ಕೊರಗಾಕೋಬೇಡ್ರಿ, ಈ ಓಲೆ ಮಠಕ್ಕಿರೋ ಸ್ವಾಮಿನ ನಿಮ್ಮ ಮಗ ಅಂತ ತಿಳ್ಕೊಂಡು ನೀವು ಸ್ವೀಕಾರ ಮಾಡ್ಕೊಂಡ್ಬಿಡ್ರಿ ಅಂತ ತಿಳ್ಕೊಂಡು ಆ ಇರುವ ದಂಪತಿ ನಮ್ಗೆ ಯಾರು ಈ ಸನ್ಯಾಸಿಗಳಿಗೆ ಗತಿ ಇಲ್ಲ ಮತಿ ಇಲ್ಲ, ಹಿಂದ್ ಯಾರು ಇಲ್ಲ. ನಮಗೊಮ್ಮೆ ಮನಸ್ತದ. ಮೊನ್ನೆ ನನಗೆ ಭಾಳ ಆರಾಮ್ ತಪ್ಪಿತ್ತು, 1-2 ದಿನ ಆರಾಮ್ ತಪ್ಪಿ ಮಡ್ದಾಗ ಮುಕ್ಕೊಂಡಿದೆ. ನನಗೆ ಒಂದು ನೋವೇನ, ನಾ ಮನ್ಯಾಗ ಇದ್ನಿ ಅಂತಂದ್ರ ನನಗೆ ಯಾರ ನಮ್ಮ ಅವ್ವ ಕಾಳಜಿ ಮಾಡಿ ಬಿಸಿನೀರು ಕಾಯಿಸಿ ಕೊಡ್ತಿದ್ಲು, ಊಟ ಮಾಡಿಸ್ತಿದ್ಲು, ಗುಳಿಗೆ ಕೊಡ್ತಿದ್ಲು, ಸರಿಯಾದ ಸಮಯಕ್ಕೆ ಗುಳಿಗೆ ಕೊಡ್ತಿದ್ಲು, ಔಷಧ ಕೊಡ್. ಆದ್ರೆ ಈಗೆಲ್ಲ ಮಾಡಿದಾಗ ಯಾರು ನಮಗೆ ಬಿಸಿನೀರು ಕಾಯಿಸಿ ಕೊಡೋರು, ಯಾರು ನಮ್ಗೆ ಔಷಧ ಕೊಡೋರು? ನಮ್ಗೆ ನಾವ ತಗೋಬೇಕಲ್ಲ, ನಮಗ್ ಯಾರು ಇರಂಗಿಲ್ಲ. ನಮ್ದು ಪರಿಸ್ಥಿತಿ ಅಷ್ಟು ಸರಳ ಇರಂಗಿಲ್ಲ. ಈ ಸಣ್ಣ ವಯಸ್ಸಿನ ಈಗ ನಮಗೆ 24 ವಯಸ್ಸು ಆದ್ರೂ ಸಹಿತ ಅವ್ರನ್ನೆಲ್ಲ ತ್ಯಾಗ ಮಾಡಿ ಇಂಥವ್ ಏನು ಸೌಕರ್ಯಗಳು ನಮಗ್ ಬೇಡ ಅಂತ ತಿಳ್ಕೊಂಡು ಈ ಸಮಾಜ ಸೇವಾ ಮಾಡಕ್ ಇಲ್ಲಿ ಬಂದೇನೆ ಅಂತಂದ್ರ ನಮಗ್ ನಿಜವಾದ ತಂದೆ ತಾಯಿಗಳು ಯಾರಂತಂದ್ರ ಇಲ್ಲಿ ಕುಳಿತಿರ್ತಕ್ಕಂಥ ಭಕ್ತರು ಏನದಿಲ್ಲ, ನೀವೇ ನನಗೆ ನಿಜವಾದ ತಂದೆ ತಾಯಿಗಳ ಸ್ವರೂಪ ಅಂತ ತಿಳ್ಕೊಂಡು ಹೇಳಕ್ ಇಚ್ಛಾ ಪಡ್ತೇನೆ. ಹಂಗ ನೀವೆಲ್ಲರೂ ಕೂಡ ಬಹಳ ಪ್ರೀತಿ ಅಭಿಮಾನವನ್ನ ನಮ್ಮ ಕಂಕಣವಾಡಿ ಭಕ್ತರು ನೀವೆಲ್ಲರೂ ಸಹಿತ ತೋರಿಸ್ತಾ ಇದ್ದೀರಾ. ನಮ್ಮ ಈಶ್ವರ ಅವ್ರ ಬಗ್ಗೆ ನಾನಂತೂ ಬಹಳ ಅಭಿಮಾನ ತುಂಬ ಹೇಳಾಕಿದ್ದೆ. ಇವತ್ತಿನ ದಿನಮಾನದೊಳಗ ಇವತ್ತೇನಾದ್ರೂ ಮಳೆ ಬೆಳೆಗಳು ಏನಾದ್ರೂ ಇವತ್ತ ಚಂದ ನಡೆಯಾಕತ್ತವತ್ತಂದ್ರ ಇಂಥ ದಾನಿಗಳಿಂದ ಅಂತಕ್ಕಂಥ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅವರು ಬಹಳ ಅದ್ಭುತವಾದ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಅವರಿಗೆ ಆ ಗುಹೇಶ್ವರನ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇರಲಿ ಅಂತಕ್ಕಂಥ ಶುಭವನ್ನ ಹಾರೈಸಿ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷ್ಯವನ್ನು ಆ ಗುಹೇಶ್ವರ ಕೊಡಲಿ, ಸಮಾಜ ಸೇವೆ ಮಾಡುವಂತ ಆಸಕ್ತಿ ಅವರಿಗೆ ಇನ್ನೂ ಕೊಡ್ಲಿ ಆ ಭಗವಂತ ತಿಳ್ಕೊಂಡು ಅವರಿಗೆ ಒಂದು ಶುಭವನ್ನ ಹಾರೈಸಿ ನಮ್ಮ ಹಿರಿಯರೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಈ ವೇದಿಕೆ ವ್ಯವಸ್ಥೆಯನ್ನು ಬಹಳ ಅದ್ಭುತವಾಗಿ ನೀವೆಲ್ಲರೂ ಸಹಿತ ನಮ್ಮ ಕಂಕಣವಾಡಿ ಹಿರಿಯರೆಲ್ಲ ಸ್ವಾಮಿಗಳು ಹಿಡ್ಕೊಂಡು ಎಲ್ಲರೂ ಸಹಿತ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಎಲ್ಲ ನಮ್ಮ ಕಂಕಣವಾಡಿ ಹಿರಿಯರಿಗೆ ಜೋರು ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ 25 ಲಕ್ಷ ಮತ್ತು ತೇರಿಗಾಗಿ 10 ಲಕ್ಷ ರೂಪಾಯಿ ದಾನವನ್ನ ನಮ್ಮ ಕಂಕಣವಾಡಿ ಗುಹೇಶ್ವರನಿಗೆ ಮಾಡಿರ್ತಕ್ಕಂಥ ನಮ್ಮ ಈಶ್ವರ ಗಿರಿಮಲ್ಲಪ್ಪ ಹೊಸೂರವರು ಹಾಗೂ ರಾಜೇಶ್ವರಿ ಈಶ್ವರ ಹೊಸೂರವ್ರಿಗೆ ಒಮ್ಮೆ ಎಲ್ಲರೂ ಸಹಿತ ಕೈ ಮೇಲೆತ್ತಿ ಜೋರ್ ಚಪ್ಪಾಳೆ ತಟ್ಟಿ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತನ ಆಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರಿಗೂ ಸಹಿತ ಆಶೀರ್ವದಿಸಲಿ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರೂ ಪ್ರಸಾದ ವ್ಯವಸ್ಥೆ ಮಾಡಿದಾರೆ. ವರ್ತಾ ಈಗ
ಈಗಂತೂ ಏನೂ ಕೊರತಿಲ್ಲ, ಲಗ್ನ ಮ್ಯಾಲ ಲಗ್ನ, ಲಗ್ನ ಮ್ಯಾಲ ಲಗ್ನ, ಎಷ್ಟ್ರ ಲಗ್ನ ಮಾಡ್ಕೊಳಕತ್ತಾರ ಈಗ ಬ್ಯಾಸ್ಗ್ಯಾಗ ಅಂತ. ನಮಗ ಬ್ಯಾಸರಿಗೆ ಹೊಡೆದ ಪ್ರಸಾದ ನೋಡ. ಈಗ ಲಗ್ನದೊಳಗೆ ಇನ್ನೊಂದು ಟ್ರೆಂಡಿಂಗ್ ಏನ್ ನಡೆದದ ಅಂತಂದ್ರ ಬಳೆಗಾರನ್ ಟ್ರೆಂಡಿಂಗ್ ಭಾಳ ನಡೆದದ. ಎಲ್ಲಿತ್ತು ಬಳೆಗಾರ ಇರ್ತದೇನ ಬಾರೋ ಬಳೆಗಾರ ಅಂತ ಅದೊಂದು ವಿಡಿಯೋ ಮಾಡೋದು. ಹಳಿ ಕಾಲದೆಲ್ಲ ಈಗ ಮತ್ತೆ ಮರು ಸೃಷ್ಟಿ ಆಗ ಅವೇನು ಬಳೆಗಾರ ಹೊರಗಿನ ಅಲ್ಲ, ಮನ್ಯಾನವ ಇರ್ತಾನ ಮಾವ. ಈಗಿನ ಮದುವೆ ಸಡಗರನ ಭಾಳ ಅದ್ಭುತ ಎಲ್ಲವೂ ಸಹಿತ ನಡೆದದ. ಎಲ್ಲರೂ ನಮಗೂ ಮದುವೆಗಳು ಭಾಳ ಆಗ್ಯಾವು. ನೀವು ಮದುವೆ ಇನ್ನು ಹಲವಾರು ಮದುವೆ ಕಾರ್ಯಕ್ರಮಕ್ಕೆ ನೀವು ಹೋಗ್ಬೇಕಾಗ್ಯದ. ಇಂಥ ಸಂದರ್ಭ ಇದ್ರು ಸಹಿತ, ಇಂಥ ಕಾರ್ಯಕ್ರಮ ಮಾಡಿದ್ರು ಸಹಿತ ನೀವೆಲ್ಲರೂ ಕೂಡ ಇಷ್ಟು ಜನಸಂಖ್ಯೆ ಒಳಗೆ ನೀವೆಲ್ಲರೂ ಸಹಿತ ಬಂದಿದ್ದೀರ. ಈ ವರ್ಷದ ಗುಹೇಶ್ವರನ ಜಾತ್ರೆ ಬಹಳ ವಿಶೇಷವಾಗಿ ನಾವೆಲ್ಲರೂ ಸಹಿತ ಪ್ರವಚನವನ್ನು ಹಚ್ಚಿ ಅಲ್ಲಿ ಗುಹೇಶ್ವರನ ಜಾತ್ರೆಯನ್ನು ಬಹಳ ಅದ್ಭುತವಾಗಿ ನಾವು ಮಾಡೋಣ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೆ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿ ನಾನು ಒಂದೆರಡು ಮಾತುಗಳಿಗೆ ನಾನು ವಿರಾಮವನ್ನು ಇಡ್ತೇನೆ. ಈಗ